ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಅಡಾಫೆರಿನ್ ಜೆಲ್ ಬಗ್ಗೆ. ಅಡಾಫೆರಿನ್ ಜೆಲ್ ಅಂದರೆ ಏನು, ಯಾವ ಸಮಸ್ಯೆ ಇದ್ರೆ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಟ್ಟಿರ್ತಾರೆ, ಇದ್ರೊಳಗಡೆ ಮೇನ್ ಕಂಟೆಂಟ್ ಏನಿರ್ತೈತಿ, ಯಾವ ರೀತಿ ನೀವು ಇದನ್ನು ಬಳಸಬೇಕು, ಇದನ್ನು ಹಚ್ಕೊಂಡ್ರೆ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ, ಯಾರು ಇದನ್ನು ಹಚ್ಲಿಕ್ಕೆ ಹೋಗ್ಬಾರ್ದು, ಇದು ಯಾವ ರೀತಿ ನಿಮ್ಮ ತ್ವಚದ ಮೇಲೆ ಕೆಲಸ ಮಾಡ್ತೈತಿ, ಇದ್ರ ಸಬ್ಸ್ಟಿಟ್ಯೂಟ್ಸ್ ಏನು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನು ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ನಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಅಡಾಫೆರಿನ್ ಜೆಲ್ ನೋಡ್ರಿ, ಇದು ಒಂದು ಅಲೋಪತಿಕ್ ಕ್ರೀಮು. ಇದನ್ನು ಎಲ್ಲಿ ಉಪಯೋಗ ಮಾಡ್ತಾರೆ ಅಂದ್ರೆ ನೋಡ್ರಿ, ನಿಮ್ಗೆ ಆಕ್ನೆ, ಅದಕ್ಕೆ ನಾವು ಪಿಂಪಲ್ಸ್ ಅಂತಾನು ಕರಿತೀವಿ, ಇಲ್ಲ ಮೊಡವೆ ಅಂತ ಕರಿತೀವಿ, ಅದು ಆಗೈತಂದ್ರೆ, ಇಲ್ಲ ನಿಮ್ಮ ಮಕ್ಕಳಾಗ ಇಲ್ಲ ಮೂಗಿನ ಆ ಕಡೆ ಈ ಕಡೆ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಆಗ್ಯಾವ ಅಂದ್ರೆ ಅದನ್ನು ಕೂಡ ಇದು ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತ್ರಿ. ಈಗ ಇದ್ರ ಕಂಟೆಂಟ್ ಬಗ್ಗೆ ಮಾತಾಡ್ಬೇಕಂದ್ರೆ, ಅಡಾಫೆರಿನ್ ಜೆಲ್ ಒಳಗಡೆ ನೋಡ್ರಿ ಕಂಟೆಂಟ್ ಅಡಾಪ್ಯಾಲಿನ್ 0.1% ವೇಟಿಂಗ್ ಇರ್ತೈತ್ರಿ ಟೋಟಲ್ ಕ್ರೀಮದ್ದು. ಅಡಾಪ್ಯಾಲಿನ್ ಏನಪ್ಪಾ, ಇದು ಒಂಥರದ್ದು ವೈಟಮಿನ್ ಎ ರೀ. ಇದನ್ನ ಎಲ್ಲಿ ಸ್ಟೋರ್ ಮಾಡ್ಬೇಕಂದ್ರೆ 30 ಡಿಗ್ರಿ ಸೆಲ್ಸಿಯಸ್ ತಳಗ ಸ್ಟೋರ್ ಮಾಡಬೇಕು. ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನಿ ಯಾವುದಪ್ಪ ಅಂದ್ರೆ ಲ್ಯಾಬೋರೇಟರೀಸ್ ಗೋಲ್ಡರ್ಮಾ ಫ್ರಾನ್ಸ್. ಯಾವ ರೀತಿ ಇದನ್ನ ಯೂಸ್ ಮಾಡಬೇಕು, ಮೊದಲು ನೋಡ್ರಿ, ನಿಮ್ಮ ಮುಖ ಏನೈತಿ ಚಂದಾಗ ಫೇಸ್ ವಾಶ್ ಹಚ್ಕೊಂಡು ಚಂದಾಗ ತೊಳ್ಕೊರಿ, ಮೆತ್ತಂದು ಟವಲ್ ತೊಗೊಂಡು ಒರೆಸ್ಕೊರಿ, ಮುಖ ಪೂರ್ತಿ ಡ್ರೈ ಕ್ಲೀನ್ ಆಗಿರಬೇಕು, ಮುಖದ ಮೇಲೆ ಯಾವುದೇ ರೀತಿ ನೀರಿದ ಅವಶೇಷ ಇರಬಾರ್ದು. ಅದಾದಮೇಲೆ ಸ್ವಲ್ಪ ನೀವು ಕ್ರೀಮ್ ಏನಿದೆ ನಿಮ್ಮ ಕೈಯಾಗ ತೋರಿ, ಯಾವ ಭಾಗಕ್ಕೆ ಹಚ್ಕೋಬೇಕನ್ನೋ ಅಂತಾರೆ ಅಲ್ಲಿ ಚಂದಾಗ ಹಚ್ಕೋರಿ, ಅಲ್ಲಿ ಲೈಟಾಗಿ ಮಸಾಜ್ ಮಾಡಿಕೊಂಡು ಮಲ್ಕೊಂಬಿಡ್ರಿ, ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ಮುಖ ತೊಳ್ಕೊಂಬಿಡ್ರಿ. ಇದನ್ನ ರಾತ್ರಿ ಹೊತ್ತು ಹಚ್ಚಿದ್ರೆ ಬೆಸ್ಟ್ ನಿಮ್ಗೆ ಆಗ್ತೈತ್ರಿ. ಬೆಳಗಿನ ಹೊತ್ತು ಹಚ್ಚಕ್ಕೆ ಹೋಗ್ಬಿಡ್ರಿ, ರಾತ್ರಿ ಹೊತ್ತರ ಬಳಸ್ರಿ. ಅಡಾಫೆರಿನ್ ಜೆಲ್ ಏನಿದೆ ನೋಡ್ರಿ, ಇದನ್ನ ವಾರಕ್ಕೆ 2-3 ದಿನ ಮಾತ್ರ ಉಪಯೋಗ ಮಾಡಬೇಕು. ದಿನ ಹಚ್ಕೊಳಕ್ ಹೋಗ್ಬಿಡ್ರಿ. ಒಂದಿನ ಬಿಟ್ಟು ಒಂದಿನ ಅಂದ್ರೆ ವಾರಕ್ಕೆ 3 ಸತಿ ಆಗ್ತೈತ್ರಿ. ರಾತ್ರಿ ಹೊತ್ತು ಹಚ್ಕೊಂಡಿರಂದ್ರ ಬೆಳಿಗ್ಗೆ ಬಿಸಿಲಿಗೆ ಏನಾರ ಹೊಂಟಿರಂದ್ರ ಸನ್ಸ್ಕ್ರೀನ್ ಹಚ್ಚೋದು ಮರ್ಯಾಕ್ ಹೋಗ್ಬಿಡ್ರಿ. ಸನ್ಸ್ಕ್ರೀನ್ ಹಚ್ಕೊಂಡು ಹೋಗ್ಬೇಕು. ಮತ್ತು ನಡ್ಬರ್ಕ್ ಟೈಮ್ ಸಿಕ್ಕಾಗ ಮಾಯಿಶ್ಚರೈಸರ್ಸ್ ಕೂಡ ಉಪಯೋಗ ಮಾಡ್ಕೋಬೇಕ್ರಿ. ಇದನ್ನ ನೋಡ್ರಿ, ಪುರುಷರು ಮಹಿಳೆಯರು ಇಬ್ರು ಉಪಯೋಗ ಮಾಡಬಹುದು. ಈಗ ಹೇಳ್ಕೊಡ್ತೀನಿ ಇದು ಯಾವ ರೀತಿ ಕೆಲಸ ಮಾಡ್ತೈತಿ. ನಾನು ನಿಮ್ಗೆ ಹೇಳ್ದಂಗೆ ಅಡಾಪ್ಯಾಲಿನ್ ಇದು ಒಂಥರದ್ದು ವೈಟಮಿನ್ ಎ. ಇದು ಏನ್ ಮಾಡ್ತೈತಪ್ಪ ಅಂದ್ರೆ ನಿಮ್ಮ ಮೈ ಒಳಗಡೆ ಬಹಳ ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್ ಏನಾಗ್ತಿರ್ತೈತಿ ಅದನ್ನ ಕಡಿಮೆ ಮಾಡ್ತೈತಿ. ಅದ್ರ ಸಮಯ ಏನಾಗುತ್ತಾ, ಅಲ್ಲಿ ತ್ವಚದಾಗ ಇದ್ದಿದ್ದು ಬಾವು ಕಡಿಮೆ ಆಗ್ತೈತಿ. ಬಾವು ಕಡಿಮೆ ಆದ್ರೆ ಏನಾಗ್ತೈತಿ, ಬ್ಲಾಕ್ಡ್ ಪೋರ್ಸ್ ಏನಿರ್ತಾವ ನೋಡ್ರಿ ಅವು ಕ್ಲಿಯರ್ ಆಗ್ತಾವ. ಅವು ಕ್ಲಿಯರ್ ಆದ್ರೆ ನಿಮ್ಗೆ ಪಿಂಪಲ್ಸ್ ಎಲ್ಲ ಸಮಾಪ್ತ ಆಗ್ತಾವ, ಅವು ಎಲ್ಲ ಗುಣ ಆಗ್ತಾವ್ರಿ. ಇದನ್ನ ಹಚ್ಕೊಂಡ್ರೆ ಏನಾದ್ರು ಸೈಡ್ ಎಫೆಕ್ಟ್ ಆಗುತ್ತಾ, ಕೆಲವೊಂದಿಷ್ಟು ಪೇಷಂಟ್ನಾಗ ಕಂಡು ಬಂದೈತ್ರಿ. ಇದನ್ನ ಎಲ್ಲಿ ಕ್ರೀಮ್ ಹಚ್ಕೊಂಡಿರ್ತಾರ ಅಲ್ಲಿ ತ್ವಚ ಕೆಂಪಗಾಗೋದು, ತ್ವಚ ಬಹಳ ಜಾಸ್ತಿ ಒಣಗೋದು, ತ್ವಚ ಒಣಗಿ ಚರ್ಮ ಕೀಳ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಬಹಳ ಉರಿ ಆಗ್ತೈತಿ, ಮತ್ತು ಅಲ್ಲೇ ಬಹಳ ಜಾಸ್ತಿ ಕೆರೆತ ಆಗ್ತೈತಿ. ಇವೆಲ್ಲ ಸೈಡ್ ಎಫೆಕ್ಟ್ ಕಂಡು ಬಂದವ್ರಿ. ಎಲ್ಲರಿಗೂ ಆಗಂಗಿಲ್ಲ, ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ಆಗೋದು. ಯಾರು ಇದನ್ನ ಉಪಯೋಗ ಮಾಡಕ್ ಹೋಗ್ಬಾರ್ದು. ಇದ್ರೊಳಗೆ ಏನು ಕಂಟೆಂಟ್ ಇದೆ ಅಡಾಪ್ಯಾಲಿನ್, ಇದರಲ್ಲಿ ಮೊದಲು ನಿಮ್ಗೆ ಎಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದರೆ ಇದನ್ನು ಉಪಯೋಗ ಮಾಡಿಬಿಡ್ರಿ. ಮತ್ತು ಯಾರ್ದು ತ್ವಚ ಬಹಳ ಜಾಸ್ತಿ ಸೆನ್ಸಿಟಿವ್ ಇದೆ ಅವ್ರು ಇದನ್ನು ಹಚ್ಕೊಳಕ್ಕೆ ಹೋಗ್ಬಿಡದ್ರಿ. ಸಬ್ಸ್ಟಿಟ್ಯೂಟ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಸಬ್ಸ್ಟಿಟ್ಯೂಟ್ಸ್ ಅಂದ್ರೆ ಏನು, ಅಡಾಫೆರಿನ್ ಜೆಲ್ ಏನಿದೆ ಇದು ಒಂದು ಬ್ರ್ಯಾಂಡ್ ಹೆಸರು. ಕಂಟೆಂಟು ಅಡಾಪ್ಯಾಲಿನ್. ಸೊ ಅಡಾಪ್ಯಾಲಿನ್ ಕಂಟೆಂಟ್ ಇದ್ದಿದ್ದೇ ಬಹಳಷ್ಟು ಫಾರ್ಮಾಸ್ಯೂಟಿಕಲ್ ಕಂಪ್ನಿಯವರು ತಮ್ಮ ಕ್ರೀಮ್ ತಯಾರು ಮಾಡ್ತಾರೆ. ಕೆಲವೊಂದಿಷ್ಟು ಬೇರೆ ಬ್ರ್ಯಾಂಡ್ಸ್ ಬಗ್ಗೆ ಹೇಳ್ಕೊಡ್ತೀನಿ, ಎದ್ರ ಒಳಗಡೆ ಸೇಮ್ ಕಂಟೆಂಟ್ ಇದ್ದಂತ. ಸೊ ನೋಡ್ರಿ, ಆ್ಯಪ್ ಜೆಲ್, ಅಡಿಫ್ ಜೆಲ್, ಅಡ್ಲೀನ್ 0.1% ಜೆಲ್, ಆಕ್ನೆ ರಮ್ ಜೆಲ್, ಇವೆಲ್ಲದ್ರೊಳಗೂ ಸೇಮ್ ಕಂಟೆಂಟ್ ಇರ್ತೈತಿ. ಇದ್ರದ್ದು ವರ್ಕಿಂಗ್ ಆಕ್ಷನ್ ಎಲ್ಲ ಸೇಮ್ ಇರ್ತೈತಿ. ಮೂಲ್ಯದ ಬಗ್ಗೆ ಮಾತಾಡ್ಬೇಕಂದ್ರೆ 339 ರೂಪಾಯಿ, 339 ರುಪೀಸ್ನಾಗ 15 ಗ್ರಾಮ್ ಜೆಲ್ ನಿಮ್ಗೆ ಸಿಗ್ತೈತ್ರಿ ಅಡಾಫೆರಿನ್ ಜೆಲ್. ಅವೈಲೇಬಿಲಿಟಿ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನು ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿ ಇಲ್ಲ ಆನ್ಲೈನ್ ಫಾರ್ಮಸಿ ಆ್ಯಪ್ ಮುಖಾಂತರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬೋದು ಅನ್ಕೊಂತೀನಿ. ವಿಡಿಯೋದಾಗ ನಾನು ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ, ಚಾನಲ್ವನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುವಂಥದ್ದು ನೋಡ್ರಿ, ಅದನ್ನು ಪ್ರೆಸ್ ಮಾಡಿರಿ. ಅದನ್ನು ಪ್ರೆಸ್ ಮಾಡಿದರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆಗೆ ನೀವು ಇದನ್ನು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ಹೇಳ್ಕೊಟ್ಟಂಗೆ
ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲರೂ ತೊಗೊಳಕ್ ಹೋಗ್ಬೇಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ಯಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.